ಹೆಲೋ ಎಲ್ಲರಿಗೂ. ಹಾಯ್ ಎವ್ರಿವನ್, ಹೆಂಗದಿರಿ? ಇವತ್ತು 15th of November, ಕರೆಂಟ್ಲಿ 8:20 ಆಗೈತಿ. ಸೊ ವಿ ಆರ್ ವೆರಿ ಎಕ್ಸೈಟೆಡ್. ನೋಡೋಣಂತ ಹೆಂಗಿರ್ತೈತಿ. ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಎಲ್ಲಾರು ಹೋಗು ಜಾಗಕ್ಕೆ ನಾವು ಹೊಂಟಿಲ್ಲ, ನೋಡೋಣಂತ ಹೆಂಗಿರ್ತೈತಿ ಹಾಂಗ್ಕಾಂಗ್. ನೀವು ಟೈಟಲ್ ನಾವು ಆಲ್ರೆಡಿ ನೋಡಿರ್ತಿರಲ್ಲ ಮತ್ತೆ ಬರ್ರಿ ಎಲ್ಲ ಬ್ಯಾಗ್ಸ್ ನೋಡ್ರಿ. ಇದೊಂದು ಬ್ಯಾಗ್ಸ್ ಅಂತೂ ಪ್ಯಾಕ್ಡ್ ಐತಿ. ಸೊ ಕ್ಯಾಬ್ ಬುಕ್ ಮಾಡ್ತೀವಿ, ಹೋಗ್ತೀವಿ. ಇವತ್ತು ಸ್ಯಾಟರ್ಡೇ ಐತಿ, ಸೊ ಟ್ರಾಫಿಕ್ ಎಷ್ಟು ಇರ್ತೈತಿ ಗೊತ್ತಿಲ್ಲ. ಆ್ಯಂಡ್ 2 AM ನಮ್ದು ಫ್ಲೈಟ್ ಐತಿ. ಸ್ವಲ್ಪ ಥಂಡ್ ಐತಿ ಆ್ಯಕ್ಚುಲಿ. ಜಾಕೆಟ್ಸ್ ಅಂತೂ ಇನ್ ಪ್ಲೇಸ್ ಅದಾವೆ ನಮ್ಮ ಕಡೆ. ಒಂದು ಹೋಗಿ Let's go. Excited ಅದನ್ನ ಮಾಡ. Excited ಅಲ್ಲ, excited. ಹಾ, ಏರ್ಪೋರ್ಟ್. ಸೊ ಏರ್ಪೋರ್ಟಿಗೆ ಈಗ ಬಂದು ರೀಚ್ ಆದ್ವಿ. 9:45 ಆಗೈತಂತೆ. ಸೊ ಜಲ್ದಿನ ಬಂದ್ವಿ ಬಿಕಾಸ್ ಜಾಸ್ತಿ ಟ್ರಾಫಿಕ್ ಇರಲಿಲ್ಲ. ನೋಡೋಣಂತ ಸಿಕ್ಕಾಪಟ್ಟೆ ಥಂಡ್ ಐತಿ ಹೈದ್ರಾಬಾದ್ನಾಗ. ಜಾಕೆಟ್ ಹಾಕೋಬೇಕು ಸಾಕು. ನಾನಾರು ಆಲ್ರೆಡಿ ಇನ್ ಮೈ ಜಾಕೆಟ್. ಇಮಿಗ್ರೇಷನ್ ಆತ, ಎಲ್ಲ ಆತ. ಸೊ ಇವತ್ತಿಂದ ಹೋಗ್ತೀವಿ. ಸೊ ಅಲ್ಲಿ ಧಾಬಾಗೆ ಹೋಗಿದ್ವಲ್ಲ, ಅಲ್ಲೇ ಜಾಸ್ತಿ ವೆರೈಟಿ ಇರಲಿಲ್ಲ. ಆ್ಯಂಡ್ ನಮಗೆ ಮೊದ್ಲೇಕ ದೋಸೆ ತಿನ್ನೋದಿತ್ತು. ಆನಿಯನ್ ದೋಸೆ ಆರ್ಡರ್ ಮಾಡಿದ್ವಿ ಬೈ ದ ವೇ. ಮತ್ತೇನರ ಇನ್ನು ಸ್ವಲ್ಪ ಹಶು ಆತಂತಂದ್ರೆ ನೋಡ್ತೀವಿ ನೆಕ್ಸ್ಟ್. ಜಾಸ್ತಿ ಜನ ಇರಲಿಲ್ಲ ಆ್ಯಕ್ಚುಲಿ. ಆಮೇಲೆ ನೀಲೋಫರು ಐತಿಲ್ಲ, ನಮಗೆ ಗೊತ್ತಿರಲಿಲ್ಲಲ್ಲ ಲಾಸ್ಟ್ ಟೈಮ್. ಗೊತ್ತಿರಲಿಲ್ಲ, ಇದ್ದಿದ್ದು ಗೊತ್ತಿರಲಿಲ್ಲ. ಹೌದು, ಲಾಸ್ಟ್ ಟೈಮ್ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇತ್ತಲ್ಲ. ಹಾಂ, ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇತ್ತು. ಸ್ವಲ್ಪ ನಿದ್ದೆ ಬಂದಂಗೂ ಆಗತೈತಿ. ನಿನಗೆ ಅರ್ಜು? ನನಗೆ ಆಗಲೇ ಕ್ಯಾಬ್ನಾಗ ಬರೋ ಮುಂದಾಗ ಆಗತ್ತಿತ್ತು, ಬಟ್ ಈಗ ನಿದ್ದೆ ಹೋಯ್ತು. ಈಗ ನಿದ್ದೆ ಹೋಯ್ತು. ಓಕೆ, ನಾವು ಸ್ವಲ್ಪ ತಿನ್ನಕ್ಕೆ ತೊಗೊಂಡು ಬಂದೀವಿ. ಸ್ವಲ್ಪ ಮಖಾನ ತೊಗೊಂಡು ಬಂದೀವಿ, ಆಮೇಲೆ ಕುಕ್ಕೀಸ್ ತೊಗೊಂಡು ಬಂದೀವಿ, ಚಾಕ್ಲೇಟ್ಸ್ ತೊಗೊಂಡು ಬಂದೀವಿ. ಫ್ಲೈಟ್ ಒಳಗೆ ಹಶು ಆತಂತಂದ್ರೆ. ಆ್ಯಂಡ್ ಆಲ್ಸೋ ಫ್ಲೈಟ್ ಒಳಗೆ ಮೀಲು ಐತೆ ನಮ್ದು. ಫಸ್ಟ್ ಟೈಮ್ ಕೆತೆ ಪೆಸಿಫಿಕ್ನಾಗ ಹೊಂಟೀವಿ. ಆ್ಯಂಡ್ ನೋಡೋಣ ಹೆಂಗಿರ್ತೈತಿ. ಲೆಗ್ ಸ್ಪೇಸ್, ಲೆಗ್ ರೂಮ್ ಜಾಸ್ತಿ ಇರ್ತೈತಿ. ಬೆಟರ್ ದೆನ್ ಇಂಡಿಗೋ. ನ್ಯೂ ಎಕ್ಸ್ಪೀರಿಯನ್ಸ್. ಮನ್ಯಾಗ ಚಪಾತಿ ತಿಂದು ಬಂದೀವಿ ಒಂದೊಂದು, ಬಟ್ ಅಂದರೂ ಒಂದು ಸ್ವಲ್ಪ ಹಶು ಆಗೈತೆ. ಬಿಕಾಸ್ ನಾವು ಮನ್ಯಾಗ ಎಷ್ಟೊತ್ತಿಗೆ 8ಕ್ಕೆ ತಿಂದೀವಲ್ಲ, 8ಕ್ಕೆ ತಿಂದೀವಿ. ಈಗ ಆಲ್ಮೋಸ್ಟ್ ಎಷ್ಟಾಗೈತಿ ಈಗ? 11:30 ಆಗತ್ತೆ. 11:30. ಸೊ ನೋಡೋಣಂತ. ಐ ಡೋಂಟ್ ನೋ ಎಷ್ಟು ದೋಸೆ ಎಷ್ಟು ತಿಂತೀವಿ ಮನ್ಯಾಗ. ಮನ್ಯಾಗ ದೋಸೆ ತಿಂದು ಬರ್ತೀವಿ, ಹೊರಗೆ ಹೋಗಿ ಮತ್ತೆ ದೋಸೆನೇ ತಿಂತೀವಿ. ದಟ್ಸ್ ಹೌ ವಿ ಆರ್ ಸೌತ್ ಇಂಡಿಯನ್ಸ್. ಹಾಂಗ್ಕಾಂಗ್ 1997ವರೆಗೂ ಬ್ರಿಟಿಷ್ ಕಾಲೋನಿ ಒಳಗಿತ್ತಂತ. ಅವ್ರು ಎಲ್ಲ ಆಳ್ತಿದ್ರು. ಸೊ ನಿಮಗೆ ಜಾಸ್ತಿ ಬ್ರಿಟಿಷ್ ಇನ್ಫ್ಲೂಯೆನ್ಸ್ ಬಿಲ್ಡಿಂಗ್ಸ್, ಆಮೇಲೆ ಯುನೋ ಬಿಲ್ಡಿಂಗ್ ಹೆಸರು, ಸ್ಟ್ರೀಟ್ಸ್ ಹೆಸರು ಜಾಸ್ತಿ ಬ್ರಿಟಿಷ್ ಇನ್ಫ್ಲೂಯೆನ್ಸ್ ಐತಿ ಅಂತಂದು ಕೇಳಿ ನಾವು. ಸೊ ಹಾಂಗ್ಕಾಂಗ್ ಈಸ್ 3rd ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಅಂತ. ಯಾ. ಆ್ಯಂಡ್ ಇಷ್ಟು ಸ್ಕೈ ಸ್ಕ್ರೀಪರ್ಸ್ ಅದಾವಲ್ಲ. ಸೊ ನಿಮ್ಗೆ ಅನಿಸ್ತೈತಲ್ಲ ದುಬೈನಾಗೆ ಎಷ್ಟು ಸ್ಕೈ ಸ್ಕ್ರೀಪರ್ಸ್ ಅದಾವೋ, ಅದರಿಂದ ನೀವು ಅಮೇಜ್ಡ್ ಆಗ್ತೀರಿ. ಬಟ್ ಹಾಂಗ್ಕಾಂಗ್ನಾಗ ಇನ್ನೂ ಜಾಸ್ತಿ ಅದ. ಇನ್ಸ್ಲಿ ಪಾಪ್ಯುಲೇಟೆಡ್ ಐತಿ ಹಾಂಗ್ಕಾಂಗ್. ಭಾಳ ಹತ್ತಿರ್ತಾರೆ ಜನ. ಆ್ಯಂಡ್ ನಿಮಗೆ ಅದು ಗೊತ್ತಿರ್ಬೋದು, ಜಾಸ್ತಿ ಅವು ಅಪಾರ್ಟ್ಮೆಂಟ್ಸ್, ಬಿಲ್ಡಿಂಗ್ಸ್ ಭಾಳ ಕಂಜೆಸ್ಟಿವ್ ಇರ್ತಾವೆ. ಸೊ ಅದನ್ನೆಲ್ಲ ನಾವು ವಿಸಿಟ್ ಮಾಡೋರದೀವಿ. ನಮ್ಮ ಐಟರ್ನರಿನಾಗ ಆಲ್ರೆಡಿ ಪ್ಲ್ಯಾನ್ಡ್ ಐತಿ. ಸೊ ಮುಂದಿನ ವ್ಲಾಗ್ಸ್ನಾಗೆಲ್ಲ ತೋರಿಸ್ತೀವಂತ, ನೀವು ನೋಡ್ಬೋದು. ಭಾಳ ಇಂಟ್ರೆಸ್ಟಿಂಗ್ ಇರ್ತೈತಿ, ಎಕ್ಸೈಟಿಂಗ್ ಇರ್ತೈತಿ. ಲೋ ಕಂಟೆಂಟ್ ತೊಗೊಂಡು ಬರ್ತೀವಿ. ಹಿಂಗೆ ನೋಡ್ಕೊತಿರ್ರಿ, ಸಪೋರ್ಟ್ ಮಾಡ್ಕೊತಿರ್ರಿ, ಫಾಲೋ ಮಾಡಿರಿ, ಲೈಕ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಂಗ್ಕಾಂಗ್ ಡಾಲರ್ಸ್ ಅವ್ರದ್ದೇ ಸಪ್ರೇಟ್ ಕರೆನ್ಸಿ ಐತಿ. ಬಟ್ ಅವ್ರ ಫಾರಿನ್ ಅಫೇರ್ಸ್ ಮತ್ತು ಡಿಫೆನ್ಸ್ ಚೈನಾದವರು ಇದು ಬ್ಯಾಕ್ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಿರ್ಬೇಕು, ಜಾಕಿ ಚಾನ್ ಮತ್ತು ಬ್ರೂಸ್ಲಿ ಅವ್ರು ಹಾಂಗ್ಕಾಂಗ್ದವ್ರು ಅದಾರ. ಸೊ ಬೋರ್ಡಿಂಗ್ ಟೈಮ್ನಾಗ ಸಿಗ್ತೀವಿ.
請小心打開行李櫃，避免物件跌下。多謝。 ಸೊ ಫೈನಲಿ ಬೋರ್ಡ್ ಮಾಡಿವಿ ಕುಂತೀವಿ ಈಗ. ಐ ಥಿಂಕ್ ಇನ್ನ 20-25 ಮಿನಿಟ್ಸ್ ಆಗ್ತೈತಿ. ಹ್ಯೂಜ್ ಅಂದರೆ ಹ್ಯೂಜ್ ಐತಿ. ಮಸ್ತ್ ಐತಿ. ಫಸ್ಟ್ ಟೈಮ್ ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡತ್ತಿದ್ವಲ್ಲ. ಕ್ಯಾಥೆ ಪೆಸಿಫಿಕ್ ಈಸ್ ವೆರಿ ಗುಡ್. ಪಿಲ್ಲೋ ಐತಿ, ಬ್ಲ್ಯಾಂಕೆಟ್ ಐತಿ, ಆ್ಯಂಡ್ ಟಿ ವಿ ಆಲ್ರೆಡಿ ನಿದ್ದಿಗಣ್ಣಾಗೆ ಅದಾಳಿ. ಮಧ್ಯಾಹ್ನ ಮುಕ್ಕೊಂಡ್ರು ಫುಲ್ ನಿದ್ದೆ ಬರತೈತಿ, ಕಣ್ಣು ಮುಚ್ಚಾತಾವ ಹಂಗ. ಗುಡ್ ಮಾರ್ನಿಂಗ್ ಸೋಮು. ಗುಡ್ ಮಾರ್ನಿಂಗ್. ಈಗ ಜಸ್ಟ್ ಲ್ಯಾಂಡ್ ಆದ್ವಿ. ಸೊ ಈ ಒಂದು 5 ಮಿನಿಟ್ಸ್ ಆಯ್ತು ಲ್ಯಾಂಡ್ ಆಗಿ, ಇನ್ನೂ ಬ್ಯಾಗ್ಸ್ ನಮಗೆ ಸಿಕ್ಕಿಲ್ಲ. ಸ್ವಲ್ಪ ಆಗೈತಿ, ಅರ್ಜುನನ್ ನಂತರ ಆಗಿಲ್ಲ ಅಷ್ಟೇ. ಅಪ್ಪ ನಾರ 1 ತಾಸು ಮಕ್ಕೊಂಡೇನಿ. ನೀವು 1-2 ತಾಸು ಮಾಡ್ಕೊಂಡು. ನಾ 1-2 ತಾಸು ಮಕ್ಕೊಂಡೆ. ನೋಡೋಣಂತ ಬರ್ರಿ. ಸೊ ಟ್ರೈನ್ ಬಂತು, ಏರ್ಪೋರ್ಟ್ ಟ್ರೈನ್, ಹೋಗೋಣಂತ. Secure train door and please hold the handrail during the whole journey. 请勿靠近车门并请沿途紧握扶手。 Please hold the handrail during the whole journey. 请沿途紧握扶手。 ಇಮಿಗ್ರೇಷನ್ ಆತ, ಬ್ಯಾಗ್ಸ್ ಸಿಕ್ತ. ಇಲ್ಲಿ ನೋಡ್ರಿ ಎಲ್ಲ ಬ್ಯಾಗ್ಸು ಬಂದು. ಏನಾಗಿತ್ತು ಅಂತಂದ್ರೆ ಸ್ಟಾರ್ಟಿಂಗ್ 7 ಡೇಸದ ಬುಕ್ಕಿಂಗ್ ಮಾಡಿದ್ವಿ, ಹೌದಲ್ಲ ಅರ್ಜು? ನೋಡಿ ಗೊತ್ತಿತ್ತು ಏನ್ರ ಆಕಿತ್ತು. ಈ ಬ್ಯಾಗಿಂದ ಒಂದು ವೀಲ ಹಾರಿಸ್ಬಿಟ್ಟಾರ. ಅದು ಎಲ್ಲೈತೋ ಏನೈತೋ ಸಿಗವಲ್ತದ. ಈ ಬೆಲ್ಟ್ ಒಳಗೆ ಸಿಗವಲ್ತು ನಮಗೆ. ಸೊ 3 ಗಾಲಿ ಮೇಲೆ ನಡಿಬೇಕದು. ಏನು ಮಾಡೋದು ಅರ್ಜು? ತೋರ್ಸೋದು ಹೆಂಗಾಗೈತಿ? ಇಲ್ಲಿದ ಮುಂದಿಂದ ಗಾಲಿ ಇಲ್ಲ. ಹೆಂಗು ಏನು ಚಂದಾಗಿ ಏನು ಮಾಡ್ತಿ? ಅದೇ ಒಗ್ದಾಡ್ತಾರೆ ಎತ್ತಿ ಒಗಿತಾರ ಅವರು. ಇಡಂಗಿಲ್ಲ ಅವರು, ಹೆಂಗೆ ಬೇಕಾದಂಗೆ ಒಗಿತಾರ. ಏನರ ಜುಗಾಡ್ ಮಾಡ್ತೀವಿ ಅದನ್ನು, ನಾಟ್ ಅ ಪ್ರಾಬ್ಲಮ್, ಬಿಗ್ ಪ್ರಾಬ್ಲಮ್ ಏನಿಲ್ಲ. ಸೊ ಆಕ್ಟೋಪಸ್ ಕಾರ್ಡ್ ನಮ್ದು ಮೇನ್ ಇಂಪಾರ್ಟೆಂಟ್ ಕೆಲಸ ಐತಿ ಈಗ. ಆಕ್ಟೋಪಸ್ ಕಾರ್ಡ್ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನಿಗೆ ಅದಕ್ಕೆಲ್ಲದಕ್ಕೂ ಯೂಸ್ ಆಗ್ತೈತಿ. ಬೀಟ್ ಬಸ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ MTR ಅಂತಾರೆ ಇಲ್ಲೇ, ಮೆಟ್ರೋ, ಅಲ್ಲೇನೂ ಯೂಸ್ ಆಗ್ತೈತಿ. ಅದನ್ನು ಟಾಪಪ್ ಮಾಡಿಸ್ಕೋಬೇಕು ನಾವು. ಅದು ಕಾರ್ಡ್ ಈಸಿ ವೇ ಅಲ್ಲ ಅದು. ಕ್ಯಾಶ್ ಅದು ಇದು ಕೊಡೋಕ್ಕಿಂತ ಆಕ್ಟೋಪಸ್ ಕಾರ್ಡ್ ಯೂಸ್ ಮಾಡೋದು ಬೆಟ್ರ್. ಏರ್ಪೋರ್ಟಿಂದ ವಿ ಆರ್ ಗೋಯಿಂಗ್ ಆನ್ ಅ ಬಸ್ ಟು ಅವರ್ ಹೋಟೆಲ್. ಸೊ ಆಕ್ಟೋಪಸ್ ಕಾರ್ಡ್ ತೊಗೊಂಡನ ಹೋಗ್ಬೇಕಂತ ಮಾಡೀವಿ. ಸೊ ನೋಡೋಣ ಬರ್ರಿ ಎಲ್ಲೈತಿ, ಎಲ್ಲಿ ತೊಗೋಬೋದು. ಸೊ 7-Eleven ಅಂದಾಗ ಹೋಗಿದ್ವಲ್ಲ, ಮುಗ್ದಾವಂತಕ್ಕಿನ ಕಡೆ ಆಕ್ಟೋಪಸ್ ಕಾರ್ಡ್. ಅದಕ್ಕೆ ಬೇರೆ ಕಡೆ ನೋಡಾತೇವೆ ಈಗ. ಇಲ್ಲಿ ನೋಡಿ MTR. ಬಾ ಈ ಕಡೆಯಿಂದ ಇದ್ರಲ್ಲೇ ಹೋಗೋಣ ಬಾ. $100 ಟಾಪಪ್ ಮಾಡೋಣ, ಎಷ್ಟು ಕಟ್ಟಾಕೈತೆ ನೋಡೋಣ. ಮತ್ತು ಅಲ್ಲಿ ಹೋಗಿ ರಿಚಾರ್ಜ್ ಮಾಡಿದ್ರೆ ಆಯ್ತು. ಅದಲ್ಲ
ಸೊ $208 ಟಾಪಪ್ ಮಾಡಿವು ಟೋಟಲಿ ಈಚ್ ಕಾರ್ಡ್ನಾಗ. ಸೊ ಇಲ್ಲ ನೋಡಿ ಆಕ್ಟೋಪಸ್ ಕಾರ್ಡ್ ಓಪನ್ ಮಾಡೋಣ ತಡಿ. ಸೊ ಹಾಂಗ್ಕಾಂಗ್ ಡಾಲರ್ $1 ಈಸ್ 11.8 rupees. ಯಾ ಸೊ 500 ಹಾಂಗ್ಕಾಂಗ್ ಡಾಲರ್ಸ್ ಈಸ್ ಅರೌಂಡ್ 5,500. ಸೊ ಹಿಂಗೈತಿ ಆಕ್ಟೋಪಸ್ ಕಾರ್ಡ್. ಸೊ ಅಲ್ಲಿಂದ ಬಂದ್ವಿ, ಟ್ಯಾಪ್ ಮಾಡಿ ನೋಡ್ರಿ ಬ್ಯಾಗ್ ಎಲ್ಲ ಇಡಾಕ ಇಷ್ಟೆಲ್ಲ ಜಾಗ ಐತೆ. ಜಾಗ ಇರ್ತೈತಿ ಆ್ಯಂಡ್ ಭಾಳ ಸೇಫ್ ಇರ್ತೈತಿ. ಈ ಕ್ಯಾಮ್ರಾಸ್ ಇರ್ತಾವ, ಕ್ಯಾಮ್ರಾ ಯಾರು ನಿಮ್ಮ ಬ್ಯಾಗ್ ಒಯ್ಯಂಗಿಲ್ಲ. ನೀವು ಎಲ್ಲಿ ಬೇಕಾದ್ರೆ ಹೋಗಿ ಕುಂದ್ರಬೋದು. ಸೊ ನೋಡ್ರಿ ಬಸ್ ಮ್ಯಾಲಗುಣ ಮ್ಯಾಲಗೋಣ. ಬಸ್ ಆಲ್ಮೋಸ್ಟ್ ಎಂಟಿ ಐತಿ. ಮಸ್ತ್ ಸೀಟ್ ಹುಡುಕಿವಿ ಆ್ಯಂಡ್ ಮ್ಯಾಲ್ ಕುಂತೀವಿ, ಡಬಲ್ ಡೆಕ್ಕರ್. ಮ್ಯಾಲ್ ಕುಂತೀವಿ. ಮುಂದಿನ ವ್ಯೂ ನೋಡ್ರಿ. ಫುಲ್ ವ್ಯೂಸ್, ಯಾಕಂದ್ರೆ ಹಿಂದೆಲ್ಲ ಫುಲ್ ಮೌಂಟೇನ್ಸ್ ಐತಿ. ಮೌಂಟೇನ್ಸ್ ವ್ಯೂ ಭಾರಿ ಮಸ್ತ್ ಕಾಣತೈತಿ. ಆ್ಯಂಡ್ ವೆದರು ಭಾಳ ಪ್ಲೆಸೆಂಟ್ ಐತಿ ಇಲ್ಲಿವರೆಗೂ. ಪ್ರೆಸೆಂಟ್ ಐತಿ. ನನ್ನ ಬಾಜುಕ ಟಿ ವಿ ಐತಿ, ಅದ್ರಾಗ ನನ್ನ ಬ್ಯಾಗ್ಸ್ ಕಾಣಕತ್ತಾವ. ಹಂಗಿತ್ತು ಸೋಮು. ಇಲ್ಲಿ ನೋಡ್ರಿ ಬ್ರಿಡ್ಜ್. ರಿಯಲಿ ಭಾಳ ಎಂಜಾಯ್ ಮಾಡತ್ತೀವಲ್ಲ ವ್ಯೂಸ್. ಮಾಡತ್ತೀವಿ ಆ್ಯಂಡ್ ಮಸ್ತ್ ಎಕ್ಸ್ಪೀರಿಯನ್ಸ್. ಇನ್ನೂ ಸ್ಟಾರ್ಟ್ ಆಗಿಲ್ಲ ಜರ್ನಿ, ಬಟ್ ಆ್ಯಕ್ಚುಲಿ ಭಾಳ ಕೂಲ್ ಅನ್ಸಾತೈತಿ. ಓಕೆ, ಸೊ ಈಗ ಜಸ್ಟ್ ನಮ್ದು ಚೆಕ್-ಇನ್ ಆತ ಆ್ಯಂಡ್ ನಾವು ಇರೋದು ಹೋಟೆಲ್ ಕೌಲೂನ್ ಅಂತಂದು. ಒಂದು ಸ್ವಲ್ಪ ಕಾಂಟೆಕ್ಸ್ಟ್ ಕೊಡ್ತೀನಿ ನಾನು ನಿಮ್ಗೆ. ಹಾಂಗ್ಕಾಂಗ್ ಆ್ಯಸ್ ಐ ಟೋಲ್ಡು ಡೆನ್ಸ್ಲಿ ಪಾಪ್ಯುಲೇಟೆಡ್ ಐತಿ ಆ್ಯಂಡ್ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಜಾಗಕ್ಕೂ ಭಾಳ ವ್ಯಾಲ್ಯೂ ಕೊಡ್ತಾರೆ. ಆ್ಯಂಡ್ ಇಷ್ಟೆಲ್ಲ ಆದ್ರೂ ನಾವು ಒಂದು ಕ್ಯೂಟ್ ಲಿಟಲ್ ಹೋಟೆಲ್ ಚೂಸ್ ಮಾಡೀವಿ, ವಿಚ್ ಇಸ್ ಕೌಲೂನ್. ಬರೀ ತೋರಿಸ್ತೀನಿ ನಿಮ್ಗೆ, ಹೋಟೆಲ್ ಟೂರ್ ಕೊಡ್ತೀನಿ. ಸೊ ಎಂಟರ್ ಆದ ತಕ್ಷಣ ದೇರ್ ಈಸ್ ಅ ವಾಶ್ರೂಮ್ ಏರಿಯಾ ಇಲ್ಲೇ. ಸೊ ಇಲ್ಲಿ ನೋಡ್ರಿ, ಆ್ಯಂಡ್ ಹೊರಗೆ ಬಂದ ತಕ್ಷಣ ಅಗೇನ್ ಇದು ಕಾಫಿ ಸ್ಪೇಸ್ ಕೊಟ್ಟಾರ ಒಂದು ಸ್ವಲ್ಪ. ಆ್ಯಂಡ್ ಇಲ್ಲಿ ಲಾಕರ್ ಐತಿ, ಆಮೇಲೆ ಫ್ರೀಝರ್ ಐತಿ. ಫ್ರೀಝರ್ ಒಳಗೆ ಏನೂ ಇಲ್ಲ, ಖಾಲಿ ಐತಿ. ಸೊ ಲಾಕರೂ ಐತಿ, ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ಸಣ್ಣ ವಾರ್ಡ್ರೋಬೂ ಐತಿ, ನಿಮ್ಗೇನು ಬೇಕಾದ ಇಟ್ಕೋಬೋದು. 1 ವೀಕ್ದೇನು ಐಟರ್ನರಿ ಇರ್ತೈತಿ, ಅದನ್ನು ಇಟ್ಕೋಬೋದು. ನೆಕ್ಸ್ಟ್ ಇದು ನಮ್ದು ಸ್ಟೇ ಫಾರ್ ನೆಕ್ಸ್ಟ್ 7 days. ಚಲೋ, ಐ ಮೀನ್ ಇಷ್ಟ ಸ್ಪೇಸ್ನಾಗ ಚಲೋ ಯೂಟಿಲೈಸ್ ಮಾಡ್ಯಾರ. ಆ್ಯಕ್ಚುಲಿ ಬೆಡ್ ಸ್ಪೇಸ್ ಕೊಟ್ಟಾರ, ಸಣ್ಣ ಟಿ ವಿ ಐತಿ ಆ್ಯಂಡ್ ವಿ ಗಾಟ್ ಅ ಹ್ಯೂಜ್ ವಿಂಡೋ, ಬೆಡ್ ಲ್ಯಾಂಪ್ಸ್ ಅದಾವ. ಇದು ಹೋಟೆಲ್ ಕೌಲೂನದ ಕಾಸ್ಟ್ ಏನಂತಂದ್ರೆ ಪರ್ ಡೇ ನಮಗೆ 17,000 ಬಿದ್ದೈತಿ ಈ ರೂಮಿಗೆ. ಸೊ ದಿಸ್ ಇಸ್ ಡಬಲ್ ಸುಪ್ರೀಮ್ ರೂಮ್. ನಾನು ನಿಮಗೆ ತೋರಿಸ್ತೀನಂತ ಹೆಂಗೆ ಸ್ಟ್ರೀಟ್ ಅದೆಲ್ಲ ಐತಿ. ಫ್ರೆಶ್ ಆಗ್ತೀವಿ ಆ್ಯಂಡ್ ಕರೆಂಟ್ಲಿ 12 ಆಗೈತಿ. ಸೊ ನೋಡ್ತೀವಿ ಏನಾರ ಬ್ರಂಚ್ ಟೈಪ್ ಏನಾರ ಮಾಡಕ್ಕೆ ಹೊರಗೆ ಹೋಗ್ತೀವಿ ಫ್ರೆಶ್ ಆಗಿ. ಸೊ ಇದು ನಮ್ಮ ಹೋಟೆಲ್, ಕೌಲೂನ್ ಹೋಟೆಲ್. ಹೊರಗಿಂತ ನೋಡಕ್ಕೆ ಭಾರಿ ಐತಿ.
ಹೋಟೆಲ್. ಹೌದು. ಹಾಂ, ಇಲ್ಲಿ ನೋಡಿ ಲಜ್ಜು ಲಬೂಬು. ಮಸ್ತ್ ಕಾಣದಿಲ್ಲ ಬಿಸಿಲಿದ್ರೆ. ಸೊ ಮೆನ್ಯೂ ಕೊಟ್ಟಾರಿಲ್ಲೇ. ವೆಜ್ ರೆಸ್ಟೋರೆಂಟ್ ಐತಿದ. ಸೊ ನೋಡೋಣ ಬರ್ರಿ. ಎಲ್ಲ ರೈಸ್ ಜೊತೆ ಐತಿ. ಎಲ್ಲೈತಿ ಯಾವುದು 5 ಯಾ ಫ್ರೈಡ್ ಕ್ರಿಸ್ಪಿ ನೂಡಲ್ಸ್ ವಿತ್ ಮಿಕ್ಸ್ ವೆಜಿಟೇಬಲ್ ಹೇಳೋಣ. ಹಂಗೆ ಕಾಣ್ತೈತೆ ನೋಡಿ. ಸೊ ಇಲ್ಲಿದೇನು ರೂಲ್ ಅಂತಂದ್ರೆ ಇವ್ರೇನು ನಾವೇನು ಯೂಸ್ ಮಾಡ್ತೀವಲ್ಲ ಕಂಟೈನರ್ಸ್ ಆತು, ಫೋರ್ಕ್ ಆತು, ಗ್ಲಾಸ್ ಆತು, ಬಿಸಿನೀರು ಇಟ್ಟಿರ್ತಾರೆ ಸೈಡಿಗೆ, ನಾವೇ ತೊಳ್ಕೊಬೇಕು ಇದನ್ನು. ಜಸ್ಟ್ ಹಿಂಗೆ ಲೈಕ್ ಫಾರ್ ಚಾಪ್ಸ್ಟಿಕ್ಸ್ ಇದ್ರಾಗ ಬಿಸಿನೀರು ಹಾಕ್ಕೊಂಡಿನಿ, ಹಿಂಗೆ ಏನೋ ಜಸ್ಟ್ ವಾಶ್ ಮಾಡ್ಕೋಬೇಕು ನಾವು. ಈಗ ಇದನ್ನು ಕಂಟೈನರ್ ಖಾಲಿ ಕಂಟೈನರ್ ವಾಶ್ ಮಾಡ್ಕೋಬೇಕಂತಂದ್ರೆ ಸ್ವಲ್ಪ ಬಿಸಿನೀರು ವಾಶ್ ಮಾಡಿ ಯೂಸ್ ಮಾಡೋದು. ನೂಡಲ್ಸ್ ವಿತ್ ವೆಜಿಟೇಬಲ್ಸ್ ಆರ್ಡರ್ ಮಾಡಿದ್ವಿ. ಆ್ಯಂಡ್ ದಿಸ್ ಈಸ್ ಟೋಫು, ಸ್ಟರ್ ಫ್ರೈಡ್ ಟೋಫು. ತಿನ್ನೋಣ.